ಕೋವಿಡ್ ಸಂಬಂಧಿತವಾಗಿ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿದ ಬಳಿಕ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಕಟ್ಟುನಿಟ್ಟಿನ ಕ್ರಮಗಳನ್ನು ಪಾಲನೆ ಮಾಡಿ ಕೊರೋನಾ ಬಂದವರಿಗೆ ಕಡ್ಡಾಯವಾಗಿ ರಜೆಯನ್ನ ಕೊಡಬೇಕು ಅನ್ನುವಂತಹ ಸಲಹೆ ಕೊಟ್ಟಿದ್ದಾರೆ. ಕೊರೋನಾ ಬಂದವರಿಗೆ 1 ವಾರ ಕಡ್ಡಾಯ ರಜೆಯನ್ನ ಕೊಡಬೇಕು. ಅವರು ಮನೆಯಲ್ಲೇ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ಳಬಹುದಾಗಿದ್ರೆ ಮನೆಯಲ್ಲಿ ಹೋಮ್ ಐಸೋಲೇಟ್ ಆಗಬೇಕು. ಉಳಿದಂತೆ ಆಸ್ಪತ್ರೆ ಅವಶ್ಯಕತೆ ಇದ್ದವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯಬಹುದು. ಆದರೆ ಟೆಸ್ಟ್ ಮಾಡಿ ಅಂಥವ್ರಿಗೆ ಏನಾದರೂ ಕೊರೋನಾ ಪಾಸಿಟಿವ್ ಅಂತ ಗೊತ್ತಾದ್ರೆ ಅವರು ಆಫೀಸ್ಗೆ ಹೋಗಕೂಡದು, ಅವರು ಕೆಲಸಗಳಿಗೆ ಹೋಗಕೂಡದು. 1 ವಾರಗಳ ಕಾಲ ಕಡ್ಡಾಯವಾಗಿ ಕಚೇರಿಗಳು ರಜೆಯನ್ನ ಕೊಡಬೇಕು ಅನ್ನುವಂತಹ ಒಂದು ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ಈ ಕುರಿತಾಗಿ ಮಾಧ್ಯಮಗಳ ಮುಂದೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶೀಘ್ರ ಹೊಸ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡ್ತೀವಿ ಅಂತ ಕೂಡ ತಿಳಿಸಿದ್ದಾರೆ. ಆ ಹೊಸ ಮಾರ್ಗಸೂಚಿಯಲ್ಲಿ ಯಾವೆಲ್ಲ ನಿಯಮಗಳಿರುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕು. ಕೊರೋನಾ ಉಪತಳಿ JN1 ಕಂಟ್ರೋಲ್ ಬಗ್ಗೆ ಸರ್ಕಾರದ ಒಂದಷ್ಟು ಟಫ್ ರೂಲ್ಸ್ಗಳು ಮುಂದಿನ ದಿನಗಳಲ್ಲಿ ಬರುತ್ತೆ. ಕೊರೋನಾ ಬಂದವರಿಗೆ ಕಡ್ಡಾಯವಾಗಿ ರಜೆಯನ್ನ ಕೊಡಬೇಕು ಅಂತ ಖಾಸಗಿ ಕಚೇರಿಗಳಿಗೆ ಸಲಹೆಯನ್ನ ಕೊಟ್ಟಿದ್ದಾರೆ ದಿನೇಶ್ ಗುಂಡೂರಾವ್. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಲೋಕೇಶ್ ರಿಂದ. ಲೋಕೇಶ್, ಕೊರೋನಾ ಪಾಸಿಟಿವ್ ಅಂತ ಕಂಡು ಬಂದ್ರೆ ಅಂದ್ರೆ ರೋಗ ಲಕ್ಷಣ ಇರ್ಲಿ ಇಲ್ಲದೆ ಹೋಗ್ಲಿ ಅಂಥವರಲ್ಲಿ ಕೊರೋನಾ ಪಾಸಿಟಿವ್ ಅಂತ ಖಾತ್ರಿ ಆದ್ರೆ ಅಂಥವರು 1 ವಾರಗಳ ರಜೆಯನ್ನ ತೆಗೆದುಕೊಳ್ಬೇಕು, ಕಚೇರಿಗಳು ಕೊಡಬೇಕು ಅನ್ನುವಂತಹ ಸುತ್ತೋಲೆಯನ್ನ ಹೊರಡಿಸಿದ್ದಾರೆ. ಸೊ ಇನ್ನು ಇದಕ್ಕೆ ಸಂಬಂಧಿಸಿದ ಹಾಗೆ ಯಾವೆಲ್ಲ ಮಾರ್ಗಸೂಚಿಗಳನ್ನ ಈಗ ಅನುಸರಿಸಬೇಕಾಗತ್ತೆ? ದಿವ್ಯಾ, ಈಗ ಒಬ್ಬ ವ್ಯಕ್ತಿಗೆ ಏನಾದರೂ ಪಾಸಿಟಿವ್ ಆದ್ರೆ ಆ ವ್ಯಕ್ತಿ ಕೂಡಲೇ ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕಾಗತ್ತೆ, ಹೋಮ್ ಐಸೋಲೇಷನ್ ಅನ್ನ ಹಾಕಬೇಕಾಗತ್ತೆ. ಒಂದು ವೇಳೆ ಆ ವ್ಯಕ್ತಿ ಪಾಸಿಟಿವ್ ರಿಪೋರ್ಟ್ ಅನ್ನ ಆಫೀಸ್ ಕಚೇರಿಗಳಿಗೆ ಅಂದ್ರೆ ಖಾಸಗಿ ಕಚೇರಿಗಳಿಗೆ ಸಬ್ಮಿಟ್ ಮಾಡಿದ ತಕ್ಷಣ ಆ ಕಚೇರಿಗಳು ಕೂಡಲೇ ರಜೆಯನ್ನ ಘೋಷಣೆ ಮಾಡಬೇಕಾಗತ್ತೆ. ಒಂದು ವೇಳೆ ಅವ್ರಿಗೆ ICU ನಲ್ಲಿ ಟ್ರೀಟ್ಮೆಂಟ್ ಕೊಡಬೇಕು ಎನ್ನುವಂಥದ್ದು ಏನಾದರೂ ಇದ್ರೆ ಅದರ ವೆಚ್ಚವನ್ನು ಕೂಡ ಖಾಸಗಿ ಆಸ್ಪತ್ರೆಯವರು ಭರಿಸಬೇಕು. ಅಂದ್ರೆ ಅವ್ರಿಗೆ ಇನ್ಸೆಂಟಿವ್ ಕೊಡೋದ್ರ ಮೂಲಕ ಅವ್ರಿಗೆ ಯಾವುದೇ ರೀತಿಯ ಸಂಬಳವನ್ನು ತಡೆ ಹಿಡಿಯೋದಲ್ಲಿ ಅದಾವುದನ್ನು ಕೂಡ ಮಾಡಬಾರ್ದು ಎನ್ನುವಂಥ ಒಂದು ಸುತ್ತಲೆಯನ್ನ ಹೊರಡಿಸ್ತೀವಿ ಅಂತೇಳಿ ಈಗ ಸಚಿವರು ಹೇಳ್ತಾ ಇರುವಂಥದ್ದು. ಪ್ರಮುಖವಾಗಿ 7 ದಿನಗಳ ಕಾಲ ಕ್ವಾರಂಟೈನ್ ಆಗಬೇಕಾಗತ್ತೆ. ನಂತರ ಆ ಒಂದು 7 ದಿನಗಳ ಸಂಬಳ ಸಹಿತವಾಗಿ ಅವರಿಗೆ ರಜೆಯನ್ನ ಕೊಡಬೇಕಾಗತ್ತೆ ಅಂತ ಹೇಳಿ ಈಗ ಹೇಳ್ತಾ ಇರುವಂಥದ್ದು. ಯಾರು ಕೂಡ ರಜೆಯನ್ನು ಕೊಡದೇ ಇರುವಂತಿಲ್ಲ, ಕೊಡಲೇಬೇಕಾಗತ್ತೆ. ಕೊಟ್ಟವರಿಗೆ ಸೂಕ್ತ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಬೇಕಾಗುತ್ತೆ. ರಜೆ ಕೊಡೋದಷ್ಟೇ ಅಲ್ಲ, ಒಂದು ವೇಳೆ ಆ ಒಂದು ಆಫೀಸ್ ಅಥವಾ ಕಚೇರಿಯಲ್ಲಿ ಆ ವ್ಯಕ್ತಿಗೆ ಪಾಸಿಟಿವ್ ಆದರೆ ಆ ಕಚೇರಿಯಲ್ಲಿರ್ತಕ್ಕಂಥ ಸಿಬ್ಬಂದಿಗೂ ಕೂಡ ಕೋವಿಡ್ ಟೆಸ್ಟನ್ನು ಮಾಡಬೇಕಾಗತ್ತೆ ಅಂತ ಹೇಳಿ ಈಗ ನಿರ್ಧಾರವನ್ನು ಮಾಡಿರುವಂಥದ್ದು. ಈ ಬಗ್ಗೆ ಮಾರ್ಗಸೂಚಿಯನ್ನು ನಾವು ಸಂಜೆ ಅಷ್ಟೊತ್ತಿಗೆ ಹೊರಡಿಸ್ತೀವಿ ಅನ್ನುವಂಥ ಮಾಹಿತಿನ ಈಗ ನೀಡಿರುವಂಥದ್ದು. ಒಟ್ಟು 7 ದಿನಗಳ ಕಾಲ ಹೋಮ್ ಐಸೋಲೇಷನ್ ಆದರೆ ಕ್ವಾರಂಟೈನ್ ಆಗಲೇಬೇಕು ಎನ್ನುವಂಥ ನಿಯಮವನ್ನು ಈಗ ಜಾರಿಗೆ ತರಲಿಕ್ಕೆ ಮುಂದಾಗಿರುವಂಥದ್ದು. ದಿವ್ಯಾ, ಕೊರೋನಾ ಬಂದವರಿಗೆ ಕಡ್ಡಾಯವಾಗಿ 1 ವಾರಗಳ ರಜೆಯನ್ನ ಕೊಡಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ಕೊಡಲಾಗಿದೆ. ಕೊರೋನಾ ಪಾಸಿಟಿವ್ ಬಂದವರು ಉಳಿದವರಿಗೂ ಕೂಡ ಹಬ್ಬಿಸಬಾರದು ಅಂತ ಈ ಒಂದು ನಿರ್ಧಾರ. ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅನ್ನು ಫಾಲೋ ಮಾಡಿ, ಮಾಸ್ಕು, ಹ್ಯಾಂಡ್ ವಾಶು, ಡಿಸ್ಇನ್ಫೆಕ್ಟೆಂಟ್ಸು ಅದೆಲ್ಲ ಯೂಸ್ ಮಾಡಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಿ ಮೇಂಟೈನ್ ಮಾಡಿ ಅಂತ ಹೇಳ್ತೀವಿ. ಸೊ ಎಲ್ಲರಿಗೂ ಆದಷ್ಟು ನೀವು ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಆಮೇಲೆ ನಾವು ಆ್ಯಡ್ ಕ್ಯಾಂಪೇನು ಮಾಡ್ತೀವಿ, ಒಂದು IEC ಕ್ಯಾಂಪೇನ್ ಕೂಡ ಮಾಡ್ತೀವಿ. ಎಲ್ರಿಗೂ ಕೂಡ ಜನರಿಗೆ ಇದೆಲ್ಲ ಒಂದು ವಿಷಯಗಳನ್ನು ಹೇಳ್ತಕ್ಕಂಥದ್ದಕ್ಕೂ ಕೂಡ ನಾವು ಮಾಡ್ತೀವಿ. ಆಮೇಲೆ ಯಾರ್ಯಾರಿಗೆ ಕೋವಿಡ್ ಬಂದಿರ್ತದೆ ಅವ್ರ ಮನೇಲೇ ಕಡ್ಡಾಯ 1 ವಾರ ಇರಬೇಕಾಗ್ತದೆ. ಐಸೋಲೇಷನ್, ಹೋಮ್ ಐಸೋಲೇಷನ್, ಆಸ್ಪತ್ರೆಗೆ ಹೋಗಿ ಮನೇಲೇ ಇರಬೇಕಾಗ್ತದೆ. ಸೊ ಎಲ್ಲ ನಮ್ಮ ಗೌರ್ಮೆಂಟು ಮತ್ತು ನಾನ್ ಗೌರ್ಮೆಂಟ್ ಯಾರೇ ಆ ಸಂದರ್ಭದಲ್ಲಿ ಕೋವಿಡಿಂದ 1 ವಾರ 8-9 ದಿವಸ ಅವರು ಕೆಲಸಕ್ಕೆ ಹೋಗದೆ ಹೋದರೆ ಅವ್ರಿಗೆ ಕ್ಯಾಶುವಲ್ ಲೀವನ್ನು ಕಡ್ಡಾಯವಾಗಿ ಕೊಡಬೇಕು ಅಂತ ಒಂದು ಮಾರ್ಗಸೂಚಿಯನ್ನು ನಾವು ಬಿಡುಗಡೆ ಮಾಡ್ತೀವಿ. ಯಾಕಂದರೆ ಅವ್ರಿಗೆ ಅದು ದೇ ಶುಡ್ ಬಿ ಅಲೌಡ್ ದಟ್ 1 ವೀಕ್ 8-9 ಡೇಸ್ ಅವ್ರಿಗೆ ಹೋಮ್ ಐಸೋಲೇಷನ್ ಅಫಿಷಿಯಲ್ ಆಗಿ ಅವ್ರಿಗೆ ಅಲೋ ಆಗಬೇಕು. 7 ಡೇಸ್, 1 ವಾರ ಮಾಡಬೇಕು. ಆಮೇಲೆ ಕೋವಿಡ್ ಇನ್ಫೆಕ್ಟೆಡ್ ಯಾರಾದರೂ ಪೇಷಂಟ್ಸ್ ಇದ್ದರೆ ಅವ್ರಿಗೆ ಲೀವ್ ಸಿಗಬೇಕು. ಅಂದರೆ ಆಸ್ಪತ್ರೆಗಳಲ್ಲಿ ದೋಸ್ ಆರ್ ಅಡ್ಮಿಟೆಡ್ ಇನ್ ಹಾಸ್ಪಿಟಲ್ಸ್, ಕೋವಿಡ್ ಇನ್ಫೆಕ್ಟೆಡ್ ಅಡ್ಮಿಟೆಡ್ ಇನ್ ಹಾಸ್ಪಿಟಲ್ಸ್ ಆರ್ ICU ಇದ್ದರೆ ಅವ್ರಿಗೆ ಆ ಪೀರಿಯಡ್ ಎಲ್ಲ ಫುಲ್ ಅವ್ರಿಗೆ ಸ್ಪೆಷಲ್ ಲೀವ್ ಕೊಡಲೇಬೇಕು ಅಂತಲೂ ಕೂಡ ಅದನ್ನು ನಾವು ಡೈರೆಕ್ಷನ್ ಕೊಡ್ತೀವಿ. ಸೊ ಈ ಥರದ ಇಷ್ಟು ಮಾರ್ಗಸೂಚಿಗಳಿದೆ. ಆಮೇಲೆ